ನಮಸ್ಕಾರ, ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿ 270ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಯಾಕೆ ಹಾಗಾದರೆ ವಿಮಾನ ದುರಂತ ಆಯಿತು ಅನ್ನೋದು ಈಗ ವರದಿ ಬಂದಿದೆ. ಆ ಬಗ್ಗೆ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ 5 ವರ್ಷ ನಾನೇ ಸಿಎಂ ಅನ್ನುವಂತಹ ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಮೌನಕ್ಕೆ ಈಗ ಶರಣಾದಂತೆ ಕಾಣಿಸ್ತಾ ಇದೆ. ಯಾಕೆ ಹಾಗಾದರೆ ಈ ಎಲ್ಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಇಂಧನ ಪೂರೈಕೆ ಸ್ಥಗಿತದಿಂದಲೇ ವಿಮಾನ ಪತನ, ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಆಫ್ ಆಗಿದ್ರಿಂದಲೇ ದುರಂತ, ಪೈಲಟ್ಗಳ ಗೊಂದಲದಿಂದಲೇ ನಡೀತಾ ಅವಘಡ. ಬೆಂಗಳೂರಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಸಾವು ಕೇಸ್, ಕೆಎಸ್ಸಿಎ, ಡಿಎನ್ಎ, ಗುಪ್ತಚರ ಇಲಾಖೆ ವಿರುದ್ಧ ಕ್ರಮಕ್ಕೆ ಶಿಫಾರಸು, ಸಿಎಂಗೆ ವರದಿ ಸಲ್ಲಿಸಿದ ಜಸ್ಟಿಸ್ ಕುನ್ಹಾ ತಂಡ. ಸಿದ್ದು 5 ವರ್ಷ ಸಿಎಂ ಅಂದ್ರೂ ಡಿಕೆಶಿ ಸೈಲೆಂಟ್, ಹೈಕಮಾಂಡ್ ನಂಬಿಕೆ ಕಳೆದುಕೊಂಡ್ರ ಡಿಸಿಎಂ, ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದವರು ಇದೀಗ ತಂಡ. ಭೂಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ರೈತರ ಕಿಚ್ಚು, ಕಾನೂನು ತಜ್ಞರ ಜೊತೆ ಸಿದ್ದರಾಮಯ್ಯ ಪೂರ್ವಭಾವಿ ಸಭೆ, ಮತ್ತೊಂದೆಡೆ ಅನ್ನದಾತರಿಂದ ಉಗ್ರ ಹೋರಾಟದ ವಾರ್ನಿಂಗ್. ಎಲ್ಕೆಜಿಯಿಂದ ಪಿಯುಸಿವರೆಗೆ ಉಚಿತ ಸಾರಿಗೆ ಸೌಲಭ್ಯ, ಸರ್ಕಾರಿ ಶಾಲಾ ಮಕ್ಕಳ ಹಾಜರಾತಿ ಹೆಚ್ಚಿಸಲು ಕ್ರಮ, ಮುಂದಿನ ಕ್ಯಾಬಿನೆಟ್ನಲ್ಲಿ ಅಧಿಕೃತ ಘೋಷಣೆ ಸಾಧ್ಯತೆ.